ಅಂದರೆ ನಮ್ಮ ವ್ಯವಸ್ಥೆ, ನಮ್ಮ ಸರ್ಕಾರಗಳು ಅದೆಷ್ಟು ಬೇಜವಾಬ್ದಾರಿತನದಿಂದ ಮತ್ತು ಈ ದೇಶದ ಜನರ ಸಾಮಾಜಿಕ ಪರಿಸ್ಥಿತಿಯನ್ನು ಯಾವ್ಯಾವ ಜಾತಿಗಳು ಯಾವ್ಯಾವ ಸ್ಥಿತಿಯಲ್ಲಿ ನರಳ್ತಾ ಇದ್ದಾವೆ ಅನ್ನೋ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. BP ಮಂಡಲ್ ಅವರ ಒಂದು ವರದಿ ಬಂದಾಗ ಅದನ್ನು ಮಂಡಲ್ ಅಲ್ಲ, ಅದು ಕಮಂಡಲ್ ಅಂತೇಳಿ ಅಂದಿನ ನಾಯಕರುಗಳು, ಅಂದಿನ BJPಯ ನಾಯಕರು ವಿರೋಧ ವ್ಯಕ್ತಪಡಿಸಿದರು. ಹಾವನೂರು ಆಯೋಗ ಬಂದಾಗ ಯಾರು ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹಾವನೂರು ಆಯೋಗ ವರದಿ ಕೊಡ್ರಿ ಅಂಥೇಳಿ ಕೇಳ್ತಾರೆ. LG ಹಾವನೂರು ಅವರು ವರದಿಯನ್ನು ಕೊಡ್ತಾರೆ. ಆಗ LG ಹಾವನೂರು ಆಯೋಗದ ವರದಿಯನ್ನು ಪ್ರಬಲ ಜಾತಿಗಳು ವಿರೋಧ ವ್ಯಕ್ತಪಡಿಸ್ತವೆ, ಹರಿದಾಕ್ತಾರೆ. ಆದರೂ ಕೂಡ ದೇವರಾಜ ಅರಸು ಅವರು ಅದ್ಯಾವುದನ್ನು ಲೆಕ್ಕಿಸದೆ ತಳ ಸಮುದಾಯಗಳಿಗೆ, ಅತಂತ್ರ ಸಮುದಾಯಗಳಿಗೆ, ತಬ್ಬಲಿ ಸಮುದಾಯಗಳಿಗೆ, ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಗಟ್ಟಿಯಾಗಿ ನಿಂತು ಯಾರ ವಿರೋಧವನ್ನು ಲೆಕ್ಕಿಸದೆ ಹಾವನೂರು ಆಯೋಗವನ್ನು ಜಾರಿ ಮಾಡ್ತಾರೆ. ಹಾಗಾಗಿ ಇವತ್ತಿಗೂ ಕೂಡ ಒಂದು ರೀತಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಹಾವನೂರು ಆಯೋಗ ಒಂದು ರೀತಿ ಬೈಬಲ್ ಇದ್ದ ಹಾಗೆ ಅಂತ ಹೇಳ್ತಾರೆ. ಹೀಗೆ ನೀವು ಪ್ರಾರಂಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇಡೀ ಭಾರತದಲ್ಲೇ ಮೊಟ್ಟ ಮೊದಲು ಇದೊಂದು ಎಲ್ಲ ವರ್ಗದ ಸ್ಥಿತಿಗತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾಡಿರುವಂಥ ಒಂದು ಒಳ್ಳೆಯ ಅಧ್ಯಯನ ಅಂಥೇಳಿ ನಿಮ್ಮನ್ನೇ ನೀವು ಬೆನ್ನು ತೊಟ್ಕೊಳ್ತಾ ಇದ್ರಿ, ಲೇಖನಗಳನ್ನೆಲ್ಲ ಬರೆದ್ರಿ. ಕೊನೆಗೆ ನಿಮ್ಮದೇ ಸರ್ಕಾರ ಇದ್ದಾಗ ಅದನ್ನು ಪೂರ್ಣ ಮಾಡೋಕ್ಕಾಗಲಿಲ್ಲ. ಮಧ್ಯಂತರ ವರದಿ ಕೊಡ್ತು, ಏನೇನೋ ಕಾರಣಗಳನ್ನ ಕೊಟ್ಟು ಅದನ್ನು ನೀವು ಅನುಷ್ಠಾನ ಮಾಡಲಿಲ್ಲ. ಅಷ್ಟೊತ್ತಿಗೆ ನಿಮ್ಮ ಸರ್ಕಾರ ಬಿದ್ದೋಯ್ತು. ಕೊನೆಗೆ ನೀವು ವಿರೋಧ ಪಕ್ಷದಲ್ಲಿರ್ತೀರಿ. ಆಗ ವಿರೋಧ ಪಕ್ಷದಲ್ಲಿದ್ದ ನೀವು ಅಧಿಕಾರದಲ್ಲಿದ್ದಂಥ BJP ಸರ್ಕಾರ ಕೇಳ್ತೀರಿ, ನಾನು ಅಧಿಕಾರದಲ್ಲಿದ್ದಾಗ ಸಾಮಾಜಿಕ ಸಮೀಕ್ಷೆಗೆ, ಜಾತಿ ಸಮೀಕ್ಷೆಗೆ ಅವಕಾಶ ಮಾಡಿಕೊಟ್ಟಿದ್ದೆ, ಹಣ ಬಿಡುಗಡೆ ಮಾಡಿದ್ದೆ, ಅದು ನಡೆಸಿದ್ದೆ, ಅದನ್ನು ನೀವು ಸಂಪುಟದ ಮುಂದೆ ತಂದು ಅದನ್ನು ಅನುಷ್ಠಾನಗೊಳಿಸಿ ಅಂತೇಳಿ ಸರ್ಕಾರದ ವಿರುದ್ಧ ಕೆಂಡಾಮಂಡಲಾಗಿ ನೀವು ಭಾಷಣ ಮಾಡ್ತಾ ಇದ್ರಿ, ಆಗ್ರಹ ಪಡಿಸ್ತಾ ಇದ್ರಿ. ಕೊನೆಗೆ ನಿಮ್ಮದೇ ಸಮ್ಮಿಶ್ರ ಸರ್ಕಾರ ಬರುತ್ತೆ, ಅದನ್ನು ನೀವು ತಲೆನೇ ಕೆಡಿಸ್ಕೊಳ್ಳಲ್ಲ. ಕೊನೆಗೆ ನೀವು ಅಧಿಕಾರಕ್ಕೆ ಬರ್ತೀರಿ, 2ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತೀರಿ. ನಿಮಗೆ ಅವಕಾಶ ಇತ್ತು. ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮತ್ತೊಬ್ಬರು ಅಧ್ಯಕ್ಷರಾಗಿರ್ತಾರೆ. ಆದರೆ ಅದನ್ನು ತರಿಸ್ಕೊಂಡು ಬಹಳ ಬೇಗ ಅದನ್ನು ಜಾರಿ ಮಾಡೋದಕ್ಕೆ ಎಲ್ಲ ಅವಕಾಶಗಳಿದ್ರೂ ಕೂಡ ಮತ್ತೆ ನೀವು ಮೀನಾಮೇಷ ಎಣಿಸ್ತೀರಿ. ಲೋಕಸಭಾ ಚುನಾವಣೆ ಆಗಲಿ ಯಾಕೆ ತಲೆನೋವು ಅಂತೇಳಿ ಸುಮ್ಮನಾಗ್ತೀರಿ. ಆಮೇಲೆ ಮತ್ತೆ ಅನುಷ್ಠಾನಗೊಳಿಸ್ಬೇಕು ಅಂತೇಳಿ ತರಿಸ್ಕೊಳ್ತೀರಿ. ಇದನ್ನು ಸಂಪುಟದ ಮುಂದೆ ಇಟ್ಟಿದ್ದೀವಿ ಅಂಥೇಳಿ ಹೇಳ್ತೀರಿ. ಕೊನೆಗೆ ಯಾವಾಗ ಪ್ರಬಲವಾಗಿ ವಿರೋಧ ವ್ಯಕ್ತ ಆಗುತ್ತೆ ಸುಮ್ಮನಾಗ್ತೀರಿ, ಮತ್ತು ಹಿಂದೇಟಾಗ್ತೀರಿ. ಈಗ ಹೇಳ್ತಾ ಇದ್ದೀರಿ, ಇದು ನನ್ನ ನಿರ್ಧಾರ ಅಲ್ಲ, ಇದು ಹೈಕಮಾಂಡ್ನ ನಿರ್ಧಾರ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಹೈಕಮಾಂಡ್ನ ಮುಖ್ಯಮಂತ್ರಿಯೋ ಈ ರಾಜ್ಯದ ಪ್ರಜಾಪ್ರಭುತ್ವದ ಆಶಯದಲ್ಲಿ ಮತ ಹಾಕದಂಥ ಅವರ ಮುಖ್ಯಮಂತ್ರಿಯೋ ಗೊತ್ತಿಲ್ಲ.